ಬಿಗ್ ಫೈನ ಟಾಪ್ 3 ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಡಬಲ್ ಮರ್ಡರ್ ಪ್ರಕರಣ ಬೆಳಕಿಗೆ ಬಂದಿದೆ. ಆರ್ಮಿಗೆ ಸೇರುವ ನೂರಾರು ಕನಸನ್ನ ಹೊತ್ತಿದ್ದಂತಹ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಡಬಲ್ ಮರ್ಡರ್ ನಡೆದಿದೆ. ಆರ್ಮಿಗೆ ಸೇರುವ ಹಂಬಲ ಹೊಂದಿದ್ದ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಭದ್ರಾವತಿಯ ಜೈ ಭೀಮ್ ನಗರದ ಕಿರಣ್ ಕೊಲೆಯಾದ ಯುವಕ ಅಂತ ಗೊತ್ತಾಗಿದೆ. ಭದ್ರಾವತಿಯಲ್ಲಿ ಡಿಗ್ರಿ ಓದ್ತಾ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಇಂಡಿಯನ್ ಆರ್ಮಿಗೆ ಸೇರ್ಲೇಬೇಕು ಅಂತ ಛಲ ಹೊಂದಿದ್ದ ಕಿರಣ್ ಅಗ್ನಿವೀರ್ ನೇಮಕಾತಿಯ ದೈಹಿಕ ಮತ್ತು ಇತರ ಪರೀಕ್ಷೆಯಲ್ಲಿ ಆತ ಪಾಸ್ ಆಗಿದ್ದ. ಈ ಟ್ಯಾಟೂ ಇದೆ ಅನ್ನುವಂತ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ ಕಿರಣ್ ರಿಜೆಕ್ಟ್ ಆಗಿರ್ತಾನೆ. ಅದಾದ ಬಳಿಕ ಧಾರವಾಡಕ್ಕೆ ಹೋಗಿ ಟ್ಯಾಟೂ ಅನ್ನ ತೆಗೆಸ್ಕೊಂಡು ಬಂದಿದ್ದ ಕಿರಣ್ ತಾಯಿಯ ಬಳಿ ನಾನು ಆರ್ಮಿಗೆ ಹೋಗೇ ಹೋಗ್ತೀನಿ ಅಂತ ಪದೇ ಪದೇ ತನ್ನ ಕನಸನ್ನ ಹೇಳ್ಕೊಳ್ತಾ ಇದ್ದ. ಸದ್ಯ ಈಗ ಕಿರಣ್ನ ಕಳೆದುಕೊಂಡು ತಾಯಿ ಧನಲಕ್ಷ್ಮಿಯವರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಕಡೆ ತನ್ನ ಮಗನನ್ನ ಕಳೆದುಕೊಂಡಿರುವಂತಹ ನೋವು, ಮತ್ತೊಂದು ಕಡೆ ಆತ ನೂರಾರು ಕನಸುಗಳನ್ನ ಹೊತ್ಕೊಂಡಿದ್ದ. ಹೇಗಾದ್ರೂ ಮಾಡಿ ನಾನು ಆರ್ಮಿಗೆ ಸೇರ್ಲೇಬೇಕು ಅಂತೇಳಿ ಒಂದ್ ಕಡೆ ಓದ್ಕೊಂಡು ಮತ್ತೊಂದು ಕಡೆ ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದಂತಹ ಆ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್. ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ನವೀನ್, ರಾಜ್ಯದಲ್ಲಿ ಮತ್ತೊಂದು ಡಬಲ್ ಮರ್ಡರ್ ನಡೆದಿದೆ. ನಿಜಕ್ಕೂ ಒಂದ್ ಕಡೆ ಆತ ಆರ್ಮಿಗೆ ಸೇರ್ಬೇಕು ಅಂತೇಳಿ ಕನಸು ಕಟ್ಕೊಂಡಿದ್ದ, ಮತ್ತೊಂದ್ ಕಡೆ ತನ್ನ ಮಗನನ್ನ ಕಳ್ಕೊಂಡು ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನವೀನ್. ಹೌದು ಪ್ರಭು. ಮುಖ್ಯವಾಗಿ ಶಿವಮೊಗ್ಗದ ಭದ್ರಾವತಿ ನಗರದಲ್ಲಿ ನಿನ್ನೆ ರಾತ್ರಿ ವೇಳೆಗೆ ಡಬಲ್ ಮರ್ಡರ್ ಆಗಿರುವಂತದ್ದು. ಅದರಲ್ಲೂ ಕೂಡ ಏನು ಪ್ರೇಮಿಗಳ ಇಬ್ಬರಿಗೆ ಸಹಾಯವನ್ನ ಮಾಡಿದ್ರ ಅನ್ನೋ ಕಾರಣಕ್ಕಾಗಿ ಅಮಾಯಕ ಇಬ್ಬರನ್ನ ಬಲಿ ಪಡೆದಿರುವಂತ ಘಟನೆ ಶಿವಮೊಗ್ಗದ ಭದ್ರಾವತಿ ನಡೆದಿರುವಂತದ್ದು. ಮುಖ್ಯವಾಗಿ ಭದ್ರಾವತಿ ನಗರದಲ್ಲಿ ಮಂಜುನಾಥ್ ಹಾಗೂ ಕಿರಣ್ ಎಂಬ ಇಬ್ಬರು ಕೊಲೆ ಆಗಿರುವಂತದ್ದು. ಮುಖ್ಯವಾಗಿ ಭದ್ರಾವತಿ ನಗರದಲ್ಲಿ ನಂದೀಶ್ ಮತ್ತೆ ಸೃಷ್ಟಿ ಎಂಬ ಯುವಕ ಯುವತಿ ಪ್ರೀತಿಸ್ತಾ ಇರ್ತಾರೆ. ಒಂದೇ ಏರಿಯಾದವರಾಗಿರ್ತಾರೆ. ಅವರಿಬ್ರು ಕೂಡ ಓಡಿ ಹೋಗಿ ಮದುವೆ ಆಗಿರ್ತಾರೆ. ನಂತರದಲ್ಲಿ ಅವರಿಬ್ರು ಕೂಡ ವಾಪಸ್ ಮನೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಠಾಣೆಗೆ ರಕ್ಷಣೆಯನ್ನ ಕೋರಿ ಭದ್ರಾವತಿಯ ಓಲ್ಡ್ ಟೌನ್ ಠಾಣೆಗೆ ಕೂಡ ಹೋಗಿರ್ತಾರೆ. ಅಲ್ಲಿ ಆ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಅಲ್ಲಿ ಪೊಲೀಸ್ ಜೊತೆ ಮಾತುಕತೆ ಮಾಡ್ಕೊಂಡು ವಾಪಸ್ ಕೂಡ ಬಂದಿರ್ತಾರೆ. ಅಲ್ಲಿಗೆ ಕೆಲವು ಯುವಕರುಗಳು ಬಂದಿರ್ತಾರೆ. ಆ ಯುವಕರುಗಳು ಏನು ಈ ಇಬ್ಬರು ಅಂದ್ರೆ ಪ್ರೇಮಿಗಳಿಗೆ ಸಹಾಯವನ್ನ ಮಾಡಿದ್ರ ಅನ್ನೋ ಕಾರಣಕ್ಕಾಗಿ ಯುವತಿಯ ಅಂದ್ರೆ ಯಾರು ಪ್ರೇಮಿ ಯುವತಿ ಇದ್ರೆ ಆ ಯುವತಿಯ ಸಹೋದರ ಭರತ್ ಹಾಗೂ ಆತನ ಸ್ನೇಹಿತರು ಸುರೇಶ್ ಎಂಬಾತನ ಮೇಲೆ ದಾಳಿಯನ್ನ ಮಾಡುವಂತ ಭದ್ರಾವತಿಯ ಜೈಬಿ ನಗರದಲ್ಲಿ ಏನು ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಮತ್ತೆ ಅಂದ್ರೆ ಸುರೇಶ್ ಮೇಲೆ ದಾಳಿ ಅಂತ ಮಾಡಿದಂತ ಸಂದರ್ಭದಲ್ಲಿ ಮಂಜುನಾಥ್ ಮತ್ತೆ ಸುರೇಶ್ನ ಏನು ಕಿರಣ್ ಆತನನ್ನ ಬಿಡಿಸಲು ಹೋಗ್ತಾರೆ. ಆದ್ರೆ ಆ ವೇಳೆ ಭರತ್ ಹಾಗೂ ಆತನ ಸ್ನೇಹಿತರು ನೇರವಾಗಿ ಕಿರಣ್ ಮತ್ತೆ ಮಂಜುನಾಥ್ ಮೇಲೆ ದಾಳಿಯನ್ನ ಮಾಡುವಂತದ್ದು. ಹಾಗಾಗಿ ಸುರೇಶ್ ಪ್ರಾಣಾಪಾಯದಿಂದ ಪಾರಾದ್ರೆ ಮಂಜುನಾಥ್ ಮತ್ತೆ ಕಿರಣ್ ಸ್ಥಳದಲ್ಲೇ ಸಾವನ್ನಪ್ಪುವಂಥದ್ದು. ಮುಖ್ಯವಾಗಿ ಕಿರಣ್ ಅಂತಿಮ ವರ್ಷದ BA ನ ಓದ್ತಾ ಇದ್ದ, ಜೊತೆಗೆ ಪೇಂಟಿಂಗ್ ಕೆಲಸವನ್ನ ಮಾಡ್ಕೊಂಡಿದ್ದ, ಜೊತೆಗೆ ಒಂದಷ್ಟು ಕುಟುಂಬಕ್ಕೆ ಆಧಾರವಾಗಿದ್ದ, ಜೊತೆಗೆ ಆತ ಆರ್ಮಿಗೆ ಸೇರ್ಬೇಕು ಅನ್ನೋ ಅಪೇಕ್ಷೆಯನ್ನ ಕೂಡ ಹೊಂದಿದ್ದ. ಇದೇ ಕಾರಣಕ್ಕಾಗಿ ತರಬೇತಿಯನ್ನ ಕೂಡ ಪಡ್ಕೊಳ್ತಾ ಇದ್ದ. ಒಂದು ಹಂತದಲ್ಲಿ ಅಗ್ನಿವೀರ್ ಎಕ್ಸಾಮ್ ಅನ್ನ ಕೂಡ ಉಡುಪಿಗೆ ಹೋಗಿ ಪಾಸ್ ಆಗಿದ್ದ, ಜೊತೆಗೆ ಅಲ್ಲೂ ಕೂಡ ದೈಹಿಕ ಪರೀಕ್ಷೆಯನ್ನು ಕೂಡ ಪಾಸ್ ಆಗಿದ್ದ. ನಂತರದಲ್ಲಿ ಇತರ ಟೆಸ್ಟ್ ಗಳನ್ನು ಕೂಡ ಪಾಸ್ ಆಗಿದ್ದ. ಕೊನೆ ಕ್ಷಣದಲ್ಲಿ ಆತ ಏನು ಆರ್ಮಿಗೆ ಸೇರ್ಬೇಕಂತ ಇದ್ದ, ಆದ್ರೆ ಕೈ ಮೇಲಿದ್ದ ಟ್ಯಾಟೂ ಕಾರಣಕ್ಕಾಗಿ ಆತ ಕೊನೆ ಹಂತದಲ್ಲಿ ರಿಜೆಕ್ಟ್ ಕೂಡ ಆಗಿರ್ತಾನೆ. ಅಂತಿಮವಾಗಿ ಆತ ತನ್ನ ತಾಯಿ ಬಳಿ ತನ್ನ ಛಲವನ್ನ ಹೇಳ್ಕೊಂಡು ಮತ್ತೆ ಧಾರವಾಡಕ್ಕೆ ಹೋಗಿ ಏನು ಲೇಸರ್ ಚಿಕಿತ್ಸೆನ ಪಡೆಯುವ ಮೂಲಕ ಆ ಟ್ಯಾಟೋವನ್ನ ರಿಮೂವ್ ಮಾಡ್ಕೊಂಡು ಕೂಡ ಬಂದಿರ್ತಾನೆ. ಅಂದ್ರೆ ನಾನು ಯಾವುದೇ ಹಂತಲಾದ್ರೂ ಕೂಡ ಆರ್ಮಿಗೆ ಸೇರ್ಬೇಕು ಅನ್ನೋ ಅಪೇಕ್ಷೆಯನ್ನ ಹೊಂದಿರ್ತಾನೆ. ಆದ್ರೆ ನಿನ್ನೆ ನಡೆದಂತ ಭದ್ರಾವತಿಯ ಘಟನೆಯಲ್ಲಿ ಆತನ ಕನಸಿನ ಜೊತೆಗೆ ಆತ ಕೂಡ ಹೋಗಿರುವಂತದ್ದು. ಮುಖ್ಯವಾಗಿ ಆತ ಏನು ಆತನ ತಪ್ಪಿದ್ರು ಕೂಡ ಸ್ನೇಹಿತರನ್ನ ಜಗಳದಲ್ಲಿ ಬಿಡ್ಸಕ್ಕೆ ಹೋದ ಕಾರಣಕ್ಕಾಗಿ ಇವತ್ತು ಕಿರಣ ತನ್ನ ಜೀವವನ್ನ ಕೂಡ ಕಳ್ಕೊಂಡಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ನವೀನ್.